ಎಲ್ಲ ಗ್ರಾಮದ ದೇವಿ ದೇವತೆಗಳಿಗೆ ಪೂಜ್ಯ ಮರ್ಯಾದಾ ಪುರುಷೋತ್ತಮ್ ರಾಮ್ ಅವರಿಗೆ, ಸೀತಾದೇವಿ ತಾಯಿ ಅವರಿಗೆ, ಲಕ್ಷ್ಮಣ ಅವರಿಗೆ, ಅಂಜನೇಯ ಅವರಿಗೆ, ಎಲ್ಲಾ ದಾರ್ಶನಿಕರಿಗೂ, ಎಲ್ಲಾ ಪೂಜ್ಯರಿಗೆ ನಮನಗಳನ್ನು ಸಲ್ಲಿಸುತ್ತಾ ಇಂದಿನ ಈ ಪವಿತ್ರವಾದಂತಹ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಮಾನಸದ ನಾಯಕರು, ಜನಸಮೂಹದ ನಾಯಕರಾದಂಥ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿಯವರೇ, ಈ ಕಾರ್ಯಕ್ರಮದ ಆಯೋಜಕರು, ನನ್ನ ಆತ್ಮೀಯ ಸ್ನೇಹಿತರು, ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಸುರೇಶ್ ಭೈರತಿ ಅವರೇ, ಈ ಕ್ಷೇತ್ರದ ಶಾಸಕರಾದಂಥ ಸಹೋದರಿ ಮಂಜುಳಾ ಅರವಿಂದ ಲಿಂಬಾವಳಿ ಅವರೇ, ಗುರುಗಳಿದ್ದಾರೆ ವೇದಿಕೆ ಮೇಲೆ, ವಿಧಾನ ಪರಿಷತ್ ಗೋವಿಂದರಾಜರವರೇ, ಮಾಜಿ ಸಚಿವರಾದಂಥ ಆತ್ಮೀಯರಾದ ಶ್ರೀ ರೇವಣ್ಣ ಅವರೇ, ಮಾಜಿ ಸಂಸದರಾದಂಥ ಶ್ರೀ ರಾಜೀವ್ ಗೌಡ ಅವರೇ, ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥವರು, ಈ ಟ್ರಸ್ಟ್ನ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ರಾಜಣ್ಣವರು ಮತ್ತು ಅವರ ಸಹೋದರರು, ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು, ಸದಸ್ಯರೇ, ವೇದಿಕೆ ಮೇಲೆ ಕೆಳಗಡೆ ಕುಳಿತಂತ ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಎಲ್ಲರಿಗೂ ಇವತ್ತಿನ ಈ ಒಂದು ಪವಿತ್ರವಾದಂಥ ಪೂಜ್ಯ ಮರ್ಯಾದಾ ಪುರುಷೋತ್ತಮ್ ಶ್ರೀರಾಮನ, ಸೀತಾದೇವಿ ತಾಯಿಯ, ಲಕ್ಷ್ಮಣ ಹಾಗೆ ಆಂಜನೇಯ ದೇವಸ್ಥಾನದ ಈ ಉದ್ಘಾಟನೆ ಪ್ರಯುಕ್ತ ನನ್ನ ಪರವಾಗಿ, ಎಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ನಮ್ಮ ದೇಶ ಧರ್ಮ ಪ್ರಧಾನವಾದಂತಹ ಒಂದು ರಾಷ್ಟ್ರ. ಈ ದೇಶದಲ್ಲಿ ಅನೇಕ ಜನ ಋಷಿಗಳು, ಮುನಿಗಳು, ಮಹಾಪುರುಷರು, ಶಿವಯೋಗಿಗಳು, ದಾರ್ಶನಿಕರು ಆಗಿ ಹೋಗಿದ್ದಾರೆ. ಇದೊಂದು ಪುಣ್ಯ ಭೂಮಿ, ಇಡೀ ಜಗತ್ತಿಗೆ ಮಾರ್ಗದರ್ಶನ ಕೊಡುವಂತ ಪವಿತ್ರವಾದಂತ ನಾಡು. ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯ, ನಮ್ಮ ರಾಜ್ಯನು ನೋಡಿ 12ನೇ ಶತಮಾನದಲ್ಲಿ ಏನು ಬಸವಾದಿ ಶರಣರು ಸಮಾಜ ಧಾರ್ಮಿಕ ಕ್ರಾಂತಿ ಮಾಡ್ತಾರೆ, ಸಮಾನತೆಗಾಗಿ ಇಡೀ ಜಗತ್ತಿಗೆ ವಚನ ಸಾಹಿತ್ಯ ಕೊಡ್ತಾರೆ. ಅದೇ ರೀತಿಯಲ್ಲಿ ಶರಣರು ಮತ್ತು ದಾಸರು ಏನು ನಮ್ಮಲ್ಲಿ ಇವೆರಡು ಕರ್ನಾಟಕ ರಾಜ್ಯದ ಕಣ್ಣುಗಳಿದ್ದ ಹಾಗೆ ಇಡೀ ನಮ್ಮ ದೇಶದ ಎರಡು ಕಣ್ಣುಗಳು ಅಂತ ಹೇಳಿದ್ರೆ ರಾಮಾಯಣ ಮತ್ತು ಮಹಾಭಾರತ. ಇವತ್ತು ರಾಮಾಯಣದ ಕತೆ ನೋಡಿ ನೀವು, ಅದರಿಂದ ನಾವು ಏನು ತಿಳ್ಕೊಳ್ಬೇಕಾಗಿದೆ, ಏನು ಅದರಿಂದ ಆದರ್ಶಗಳನ್ನು ಪಡಿಬೇಕಾಗಿದೆ. ಪಿತೃವಾಕ್ಯ ಪರಿಪಾಲನೆ, ನಾವೆಲ್ಲ ತಂದೆ ತಾಯಿಗಳಿಗೆ ಗೌರವ ಕೊಡುವಂಥದ್ದು. ಇವತ್ತು ರಾಮನ ಪಟ್ಟಾಭಿಷೇಕ ಆಗುವಂತಹ ಸಂದರ್ಭದಲ್ಲಿ ತಂದೆ ದಶರಥ ರಾಜ, ನೀನು ವನವಾಸಕ್ಕೆ ಹೋಗಬೇಕು, ನೀನು ರಾಜ್ಯಭಾರ ಬಿಡಬೇಕು ಅಂತ ಹೇಳಿದ್ದಾಗ ಎಲ್ಲವನ್ನೂ ತ್ಯಾಗ ಮಾಡಿ ತನ್ನ ತಂದೆಯ ವಾಕ್ಯ ಪರಿಪಾಲನೆ ಮಾಡಬೇಕು ಅಂತೇಳಿ ಹೇಳಿ ರಾಮ ವನವಾಸಕ್ಕೆ ಹೋಗ್ತಾನೆ. ಅದೇ ರೀತಿಯಲ್ಲಿ ಅಂದ್ರೆ ಇದರ ಅರ್ಥ, ನಾವು ಇವತ್ತಿನ ಕಾಲದಲ್ಲಿ ನಮ್ಮ ಹಿರಿಯರಿಗೆ, ನಮ್ಮ ತಂದೆ ತಾಯಿಗಳಿಗೆ ಸೇವೆ ಮಾಡುವಂಥದ್ದು, ಗೌರವ ಮಾಡುವಂಥದ್ದು, ಆ ಆದರ್ಶಗಳನ್ನು ನಾವು ಅಳವಡಿಸಿಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ರಾಮನ ಜೊತೆಯಲ್ಲಿ ಸಹೋದರ ಲಕ್ಷ್ಮಣನು ಹೋಗ್ತಾನೆ. ಏನು ಯಾವ ರೀತಿಯಲ್ಲಿ ಕಷ್ಟದ ಕಾಲದಲ್ಲಿ ಸಹೋದರರ ಜೊತೆಲಿರಬೇಕು ಅನ್ನುವಂತಹ ದೃಷ್ಟಿಯಿಂದ ಇವತ್ತು ಅವರೆಲ್ಲರೂ ವನವಾಸಕ್ಕೆ ಹೋಗ್ತಾರೆ.
ಭರತ್ ರಾಜನಿಗೆ ರಾಜ್ಯ ಆಳ್ಬೇಕು, ರಾಜ್ಯಭಾರ ಮಾಡಬೇಕು ಅಂದಾಗನು ಅವನು ಬಂದು ರಾಮನಿಗೆ ಬೇಡಿಕೊಳ್ತಾನೆ, ವಾಪಸ್ ಅಯೋಧ್ಯೆಗೆ ಬಾ ಅಂತ ಹೇಳಿ. ಅಯೋಧ್ಯೆಗೆ ಬಾ ಅಂತ ಬೇಡಿಕೊಂಡ್ರು ರಾಮನು ನಾನು ತಂದೆಗೆ ಕೊಟ್ಟ ಮಾತು ಮೀರ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾನೆ. ಆ ರಾಮನ ಪಾದಿಕೆಯನ್ನು ಇವತ್ತು ಅವನು ಇಕ್ಕಿ ಪೂಜೆ ಮಾಡಿ ರಾಜ್ಯಭಾರ ಮಾಡ್ತಾನೆ. ಇದು ಸಹೋದರತ್ವ ಭಾವನೆ ತೋರಿಸುವಂಥದ್ದು. ಪತಿವ್ರತೆ ಸೀತಾ ಮಾತಾಗೆ ಇವತ್ತು ಮನೆಯಾಚೆ ಅನೇಕ ಈ ರಾಮಾಯಣದಿಂದ ಕೊನೆಗೆ ಅಥವಾ ಮಹಾಭಾರತದಲ್ಲಿ ನಾವು ನೋಡ್ತೇವೆ, ನಡೆದರೆ ರಾಮನಂಗೆ ನಡಿಬೇಕು, ನುಡಿದ್ರೆ ಕೃಷ್ಣ ಮಹಾಭಾರತದ ಕೇಂದ್ರ ಬಿಂದು ಅಂತ ಹೇಳ್ಬೋದು. ಅವರೇನು ಭಗವದ್ಗೀತೆಯಲ್ಲಿರುವಂಥದ್ದು ಅದನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ಹಿರಿಯರೆಲ್ಲರೂ. ಆ ರೀತಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ರಾಮನ ಏನೊಂದು ಆದರ್ಶಗಳಿದಾವೆ. ರಾಮರಾಜ್ಯ ಅಂತ ಹೇಳ್ತೇವೆ. ರಾಮರಾಜ್ಯ ಅಂತ ಹೇಳಿದ್ರೆ ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು, ಎಲ್ರಿಗೂ ಒಳ್ಳೇದಾಗಬೇಕು. ಯಾವ ರೀತಿಯಲ್ಲಿ ಹಿಂದೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದಿ ಶರಣರು ಅಂತ ಹೇಳ್ತಾರೆ. ಎಲ್ಲಾ ಧರ್ಮ ಪ್ರವಾದಿಗಳು ಎಲ್ರಿಗೂ ಪ್ರತಿಯೊಬ್ಬ ಮಾನವರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತು ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಇದರ ಮೂಲ ಸಾರ ಏನಿದೆಯಪ್ಪ ಅಂತ ಹೇಳಿದ್ರೆ ಅದು ದುಷ್ಟರಿಗೆ ಶಿಕ್ಷೆ ಕೊಡುವಂಥದ್ದು ಮತ್ತೆ ಶಿಷ್ಟರಿಗೆ ರಕ್ಷಣೆ ಕೊಡುವಂಥದ್ದು. ಹೀಗಾಗಿ ಇವತ್ತು ನಾವೆಲ್ಲರೂ ಯಾರು ಆಡಳಿತ ನಡೆಸುವಂತವ್ರೇನಿದ್ದೀವಿ ಅವರೆಲ್ಲರೂ ಇದರಿಂದ ಒಂದು ಆದರ್ಶವನ್ನು ಇವತ್ತು ಅವರ ಅಂಶಗಳನ್ನು ತೆಗೆದುಕೊಂಡು ಆಡಳಿತ ಚುಕ್ಕಾಣಿ ಹಿಡಿದಂತವರು ನಡಿಬೇಕಾಗಿದೆ. ಅದೇ ರೀತಿಯಲ್ಲಿ ಇವತ್ತು ನಾನು ಹೇಳಬೇಕು ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಪೂರ್ವದಿಂದ ಸ್ವಾತಂತ್ರ್ಯ ಬಂದ ನಂತರವೂ ಇವತ್ತು ಕಾಂಗ್ರೆಸ್ ಪಕ್ಷ ಇರ್ಬೋದು, ನಮ್ಮ ಸರ್ಕಾರದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲರನ್ನೂ ಒಳಗೊಂಡಂತೆ ಅನೇಕ ರೀತಿಯಲ್ಲಿ ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರನ್ನು ತೆಗೆದುಕೊಂಡು ಜೊತೆಯಲ್ಲಿ ಸಾಮರಸ್ಯ ಇಟ್ಕೊಂಡು ಸಂವಿಧಾನಬದ್ಧವಾಗಿ ಏನು ಸಂವಿಧಾನದಲ್ಲಿದೆ, ನಮ್ಮ ಎಲ್ಲರ ಪವಿತ್ರವಾದಂತಹ ಗ್ರಂಥ ಅಂತ ಹೇಳ್ಬೋದು, ಅದರ ಆಶಯಗಳಂತೆ ಆಡಳಿತ ಕೊಡ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯಜಿಯವರ ನೇತೃತ್ವದಲ್ಲಿ ರಾಮರಾಜ್ಯ ಅನ್ನುವಂತಹ ರೀತಿಯಲ್ಲಿ ಇವತ್ತು ರಾಮಾಯಣ ಮಹಾಭಾರತದಲ್ಲಿರುವಂತಹ ಒಳ್ಳೆಯ ಅಂಶಗಳನ್ನು ತೆಗೆದುಕೊಂಡು ಅದರಿಂದ ಪ್ರೇರಣೆ ಪಡೆದು ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವಾದರ್ಶಗಳಿಂದ ಪ್ರೇರಣೆಯನ್ನು ಪಡೆದು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತಹ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡು ಎಲ್ಲಾ ಜನರ ಉದ್ಧಾರಕ್ಕಾಗಿ ಗ್ಯಾರಂಟಿಗಳಿರ್ಬೋದು, ಇವತ್ತೇನು ನಮ್ಮಲ್ಲಿ ಮಹಿಳಾ ಸಬಲೀಕರಣ ಇರಬಹುದು, ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಮೈತ್ರಿ ಮನಸ್ವಿನಿ ಹಿಂದೆ ಅನುಷ್ಠಾನ ಮಾಡಿದ್ದು ನೋಡಿದಿರಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಸರ್ಕಾರಗಳಿದ್ದಂತಹ ಸಂದರ್ಭದಲ್ಲಿ ಇವತ್ತು ಮುಜರಾ ಇಲಾಖೆಯಿಂದ ಕಾಂಗ್ರೆಸ್ ಪಕ್ಷದ ಆಡಳಿತಾವಧಿಯಲ್ಲಿ ಸಾವಿರಾರು ದೇವಾಲಯಗಳು ಪುನಶ್ಚೇತನಗೊಂಡಿದ್ದು ನೋಡಿದಿರಿ. ನಾವೆಲ್ಲ ನಮ್ಮ ಹಳ್ಳಿಗಳಲ್ಲಿ ಶಾಸಕರಾಗಿ ನೂರಾರು ದೇವಾಲಯಗಳಿಗೆ ಪುನರುತ್ಥಾನ ಮಾಡಿದ್ದೇವೆ, ನೂರಾರು ಇವತ್ತು ಹೊಸ ದೇವಾಲಯಗಳನ್ನು ಕಟ್ಟಿಸಿದ್ದೇವೆ. ಯಾಕೆಂದ್ರೆ ಈ ದೇಶದ ಜನ ನಾವೆಲ್ಲ ಇವತ್ತು ಧಾರ್ಮಿಕ ಶ್ರದ್ಧೆ, ದೇವರಲ್ಲಿ ನಂಬಿಕೆ ಇಟ್ಕೊಳ್ಳುವಂತವರು. ನಮ್ಮ ದೇಶದ ಇತಿಹಾಸದಲ್ಲಿಯೂ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ. ಹೀಗಾಗಿ ಇವತ್ತು ನಾವೆಲ್ಲ ಏನು ನೋಡ್ತಾ ಇದ್ದೇವೆ, ನಾವು ಯಾವತ್ತಿಗೂ ದೇವಾಲಯಗಳು ನಿರ್ಮಾಣ ಮಾಡಿದ್ದಾಗಲಿ ಅಥವಾ ಇವತ್ತು ನಾವು ದೇವರನ್ನು ಸ್ವಹಿತಕ್ಕಾಗಿ, ರಾಜಕೀಯಕ್ಕಾಗಿ ಯಾವತ್ತಿಗೂ ಬಳಸಿಕೊಂಡಿಲ್ಲ, ಅದನ್ನು ಚುನಾವಣೆಯ ವಿಷಯನೂ ಮಾಡಿಲ್ಲ. ಅದಕ್ಕೆ ನಾನು ಒಂದು ಸಲಹೆ ಏನು ಅಂತ ಹೇಳಿದ್ರೆ, ನಮ್ಮ ಯುವಕರಿಗೆ ವಿಶೇಷವಾಗಿ ಏನು ಜೈ ಶ್ರೀರಾಮ್ ಅನ್ನುವಂಥದ್ದೇನಿದೆ, ರಾಮ ನಮ್ಮ ಮನಸ್ಸಲ್ಲಿದ್ದಾನೆ, ನಮ್ಮ ಹೃದಯದಲ್ಲಿದ್ದಾನೆ, ಎಲ್ಲರ ಆರಾಧ್ಯ ದೈವ ಇದ್ದಾನೆ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳುವವರಿದ್ದಾರೆ. ಹೀಗಾಗಿ ಅಂಥದ್ದು ಯಾರಿಗೋ ಒಬ್ಬರಿಗೆ ಸೀಮಿತವಾಗಿ ಇವತ್ತು ಮಾಡುವಂಥದ್ದು ಸರಿಯಾಗೋದಿಲ್ಲ. ಈ ಸಮಾಜಕ್ಕೆ ಅದರಿಂದ ಮಾರಕ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ಜೈ ಶ್ರೀರಾಮ್ ಎನ್ನುವಂತ ಘೋಷಣೆ ಅದು ಸಂಘರ್ಷ ಆಗಬಾರದು. ಯಾರಿಗಾದ್ರೂ ಆ ಜೈ ಶ್ರೀರಾಮ್ ಅಂತೇಳಿ ಹೇಳಿ ಅವರಲ್ಲಿ ಪ್ರೀತಿ, ಉತ್ಸಾಹ, ನಂಬಿಕೆ, ಶ್ರದ್ಧೆ ಮೂಡಬೇಕು. ಅದು ಹೊರತುಪಡಿಸಿ ಇವತ್ತು ಬೇರೆ ಸಮುದಾಯದವರಿಗೆ ಎಲ್ಲಾದ್ರೂ ಅವರಿಗೆ ಅವರ ದೇವಾಲಯಗಳ ಮೇಲೆ
ಅವರ ಆರಾಧ್ಯ ಏನು ಅದ್ರ ಮೇಲೆ ದಾಳಿ ಮಾಡುವಂತದ್ದಾಗಲಿ, ಅಥವಾ ನಾವು ಒಂದು ಕಡೆ ರಾಮನ ಹೆಸರು ಹೇಳ್ಕೊಂಡು ಮತ್ತೊಂದು ಕಡೆ ಅನೀತಿ, ಅನಾಚಾರ, ಇವತ್ತು ಹಿಂಸೆ, ದ್ವೇಷ ಬಿತ್ತಿಸುವಂತಹ ಕೆಲಸ ಆಗಬಾರದು. ಅದು ಆದ್ರೆ ಈ ದೇಶದ ಏಕತೆ ಅಖಂಡತೆಗೆ ಮಾರ್ಕ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ರಾಮನನ್ನು ಆದರ್ಶ ವ್ಯಕ್ತಿಯನ್ನಾಗಿಟ್ಟುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇವತ್ತು ಶಾಂತಿ, ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಎಲ್ಲಾ ಕಡೆ ಬರುವಂತಹ ರೀತಿಯಲ್ಲಿ ವಿಭಿನ್ನತೆಯಲ್ಲಿ ಏಕತೆ ಅಂತ ನಾವೇನು ಹೇಳ್ತೇವೆ, ಬಹುತ್ವ ಅನ್ನುವಂಥದ್ದು ಏನಿದೆ ಅದನ್ನು ಸ್ವಧರ್ಮದಲ್ಲಿ ನಿಶ್ಚಯಕ್ಕೆ ಅನ್ಯ ಧರ್ಮೀಯರ ಬಗ್ಗೆ ಗೌರವ ಇಟ್ಕೊಂಡು ರಾಷ್ಟ್ರ ಧರ್ಮ ಅನ್ನುವಂಥದ್ದು ನಾವೆಲ್ಲ ಭಾರತೀಯರು ನಮ್ಮ ಕಣಕಣದಲ್ಲೂ ರಾಷ್ಟ್ರೀಯತೆ, ದೇಶಭಕ್ತಿ ಇದೆ. ಇವತ್ತು ರಾಮ ಇರ್ಬೋದು, ಲಕ್ಷ್ಮಣ ಇರ್ಬೋದು, ಸೀತೆ ಇರ್ಬೋದು, ರಾಷ್ಟ್ರೀಯತೆ, ದೇಶಭಕ್ತಿ ಇರ್ಬೋದು. ಇದು ಯಾರದೇ ಒಬ್ಬರ ಸ್ವತ್ತಿಲ್ಲ. 143 ಕೋಟಿ ಜನ ರಾಷ್ಟ್ರಭಕ್ತರೇ ಇದ್ದಾರೆ. ಹೀಗಾಗಿ ಇವತ್ತು ಯಾರು ಢೋಂಗಿ ಮಾಡುವಂತದ್ದು ಬಿಟ್ಟು ನಾವೆಲ್ಲರೂ ಈ ದೇಶದ ಏಕತೆ ಅಖಂಡತೆಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿ ಬರುವಂತಹ ನಿಟ್ಟಿನಲ್ಲಿ ಕಾರ್ಯ ಮಾಡಬೇಕು ಅಂತ ಹೇಳಿ ಆಯೋಜಕರೆಲ್ಲರಿಗೂ ಶುಭವನ್ನು ಹಾರೈಸಿ ಆ ರಾಮನ ದೇವರೆಲ್ಲರ ಆಶೀರ್ವಾದ ನಮ್ಮ ನಿಮ್ಮ ಮೇಲೆಲ್ಲ ಇರಲಿ. ಏನು ಮಾನ್ಯ ಸಿದ್ದರಾಮಯ್ಯಯವರ ನೇತೃತ್ವದಲ್ಲಿ ಉತ್ತಮ ಆಡಳಿತ ನಾವು ಕೊಡ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನುವಂತ ಮಾತನ್ನು ಹೇಳುತ್ತಾ ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.